ನಮಸ್ಕಾರ ಎಲ್ಲರಿಗೂ ಲಾಂಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಎಲ್ಲರಿಗೂ ಕುತೂಹಲಕಾರಿಯಾದ ವಿಚಾರವಾದ ವಿನಾಯಕ ಬ್ರಹ್ಮಚಾರಿಯೋ ಅಥವಾ ವಿವಾಹಿತನೋ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾವುದೇ ಪೂಜೆ ಇರಲಿ ಅಥವಾ ಯಾವುದೇ ಕಾರ್ಯಕ್ರಮವಿರಲಿ, ಗಣೇಶನನ್ನು ಪೂಜಿಸದ ಹೊರತು ಕಾರ್ಯಕ್ರಮವನ್ನು ಆರಂಭಿಸುವುದಿಲ್ಲ. ಅಂತಹ ಗಣೇಶನ ವಿವಾಹದ ಕುರಿತು ಹಲವಾರು ಗೊಂದಲಗಳಿವೆ. ಇಂದಿನ ವಿಡಿಯೋದಲ್ಲಿ ಗಣೇಶನ ಮದುವೆಯ ಹಿಂದೆ ಇರುವ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಒಮ್ಮೆ ಗಣೇಶ ತಪಸ್ಸು ಮಾಡುತ್ತಿದ್ದಾಗ ತುಳಸಿ ಅಲ್ಲಿಗೆ ಹೋಗಿ ಗಣೇಶನನ್ನು ನೋಡಿ ಆಕರ್ಷಿತಳಾಗುತ್ತಾಳೆ. ಆಗ ತುಳಸಿ ಗಣೇಶನನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾಳೆ ಎಂಬುದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆದರೆ ಗಣೇಶ ತಾನು ಬ್ರಹ್ಮಚಾರಿಯಾಗಿರುವ ವ್ರತವನ್ನು ಕೈಗೊಂಡಿದ್ದು ಮದುವೆಯ ಪ್ರಸ್ತಾಪವನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ. ಇದರಿಂದ ತುಳಸಿ ಕೋಪಗೊಳ್ಳುತ್ತಾಳೆ. ಗಣೇಶನಿಗೆ 2 ಮದುವೆ ಆಗುವಂತೆ ಶಾಪವನ್ನು ನೀಡುತ್ತಾಳೆ. ಗಣೇಶ ಕೂಡ ನೀನು ಗಿಡವಾಗಿರು ಎಂದು ಶಾಪ ನೀಡುತ್ತಾನೆ. ಇದೇ ಕಾರಣಕ್ಕಾಗಿ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ. ಈ ವಿಚಾರವಾಗಿ ಗಣೇಶ ತುಂಬ ಕೋಪಗೊಳ್ಳುತ್ತಾನೆ. ಎಲ್ಲ ಕೆಲಸಗಳನ್ನು ಹಾಳು ಮಾಡುತ್ತಿರುತ್ತಾನೆ. ಗಣೇಶನ ಈ ವರ್ತನೆಯಿಂದ ಎಲ್ಲ ದೇವಾನುದೇವತೆಗಳು ಅಸಮಾಧಾನಗೊಳ್ಳುತ್ತಾರೆ. ಇದೇ ಸಮಯದಲ್ಲಿ ಗಣೇಶನ ಕಷ್ಟವನ್ನು ಬ್ರಹ್ಮನ ಮುಂದೆ ಹೋಗಿ ಪ್ರಸ್ತಾಪಿಸಲಾಗುತ್ತದೆ. ಇದಕ್ಕೆ ಬ್ರಹ್ಮನು ಒಂದು ಉಪಾಯವನ್ನು ಮಾಡುತ್ತಾನೆ. ತನ್ನ 2 ಮಾನಸ ಪುತ್ರಿಯರಾದ ಸಿದ್ಧಿ ಮತ್ತು ಬುದ್ಧಿಗೆ ಜೀವ ನೀಡುತ್ತಾರೆ. ಈ ಸಿದ್ಧಿ ಮತ್ತು ಬುದ್ಧಿಗೆ ಶಿಕ್ಷಣ ಕಲಿಸುವಂತೆ ಗಣೇಶನಲ್ಲಿ ಮನವಿಯನ್ನು ಮಾಡುತ್ತಾನೆ. ಈ ವೇಳೆಯಲ್ಲಿ ಎಲ್ಲ ದೇವತೆಗಳು ಸೇರಿ ಸಿದ್ಧಿ ಮತ್ತು ಬುದ್ಧಿಯನ್ನು ಗಣೇಶ ಮತ್ತು ಕಾರ್ತಿಕೇಯನಿಗೆ ವಿವಾಹ ಮಾಡಲು ಯೋಚನೆಯನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಶಿವನು ಸಿದ್ಧಿ ಇಲ್ಲದೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲದೆ ಸಿದ್ಧಿ ಇಲ್ಲ, ಹೀಗಾಗಿ ಇವರಿಬ್ಬರನ್ನು ಗಣೇಶನಿಗೆ ಮದುವೆ ಮಾಡೋಣ ಎಂದರಂತೆ. ಬಳಿಕ ಸಿದ್ಧಿ ಬುದ್ಧಿ ಇಬ್ಬರು ಗಣಪನನ್ನು ಮದುವೆಯಾಗುತ್ತಾರೆ. ನಂತರ ಇವರಿಬ್ಬರಿಗೂ ಶುಭ ಲಾಭ ಎಂಬ 2 ಮಕ್ಕಳು ಜನಿಸುತ್ತಾರೆ.